ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ಮೊದಲಿಗೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಬೇಕು ಅಂತ ಆಸೆ ಪಟ್ಟಿದ್ದೀನಿ. ಯಾಕೆಂದರೆ ನಿನ್ನೆ ನಾನು ಅಪ್ಲೋಡ್ ಮಾಡಿದ ವ್ಲಾಗಲ್ಲಿ, ಅದೂ ಅತ್ತೆ ಸೊಸೆ ಜಗಳದ ವ್ಲಾಗಲ್ಲಿ ತುಂಬ ಜನ ನನ್ನ ಸ್ಟೋರಿಗೆ ಕನೆಕ್ಟ್ ಆಗಿದ್ದೀರಾ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿದ್ದೀರಾ. ಅದೆಲ್ಲ ಓದ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಈ ಪ್ರಾಬ್ಲಮ್ಸ್ ಬಂದುಬಿಟ್ಟು ನಮಗೆ ಅಂತ ಲಿಮಿಟೆಡ್ ಆಗಿರಲ್ಲ. ಬಹಳಷ್ಟು ಮನೆಗಳಲ್ಲಿ ಈ ಥರ ಚಿಕ್ಕ ಪುಟ್ಟ ಡಿಸಗ್ರಿಮೆಂಟ್ಸ್ ಆಗ್ತಾ ಇರುತ್ತೆ. ಅದೇ ಜಗಳಕ್ಕೆ ಮೂಲ ಕಾರಣನೂ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ಹಲವಾರು ಜನ ಡಿಸ್ಕಸ್ ಮಾಡ್ಕೊತಾರೆ, ಕೆಲವರು ಡಿಸ್ಕಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ತುಂಬ ಇಂಟ್ರೋವರ್ಟ್ ಜನಗಳು ಇರ್ತಾರೆ. ಮತ್ತು ನನ್ನ ಈ ಸ್ಟೋರಿ ಎಲ್ಲಾನು ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮ್ಮ ಜೊತೆ ಏನಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೂರದ ಬೆಟ್ಟ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹತ್ರಕ್ಕೆ ಬಂದ್ರೇ ಅಲ್ಲಿರೋ ಕಳ್ಳು ಮುಳ್ಳು ಎಲ್ಲನೂ ಗೊತ್ತಾಗುತ್ತೆ ಅಲ್ಲ. ಅದೇ ಥರನೇ ನನ್ನ ಜೀವನನೂ ಕೂಡ. ನಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬೆಂಗಳೂರಿಂದ, ಆಂಧ್ರದಿಂದ, ಚೆನ್ನೈಯಿಂದ ಯಾರ್ಯಾರು ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಏನು ಅನಿಸುತ್ತೆ ಗೊತ್ತಾ, ಅಪ್ಪ ಭಾರತಿ ತುಂಬ ಲಕ್ಕಿ, ಅವಳಿಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಗಂಡ ಸಿಕ್ಕಿದ್ದಾನೆ, ಎಲ್ಲನೂ ಸಪೋರ್ಟ್ ಮಾಡ್ತಾರೆ, ಸೊ ಅದಕ್ಕೆ ಇವಳು ಇಷ್ಟು ಚೆನ್ನಾಗಿರೋದು ಅಂತ ಅವರ ಒಂದು ಒಪಿನಿಯನನ್ನು ಕ್ರಿಯೇಟ್ ಮಾಡಿ ತಲೆಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನನ್ನ ಜರ್ನಿಯಲ್ಲಿ ನಾನೇನು ಸ್ಟ್ರಗಲ್ಸ್ ಮಾಡಿದ್ದೀನಿ, ನಾನು ಇಂಡಿಪೆಂಡೆಂಟಾಗಿ ಎಷ್ಟು ಡಿಸಿಷನ್ಸ್ನ ತಗೊಂಡಿದ್ದೀನಿ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರೋ ನಮ್ಮ ಯಜಮಾನ್ರು ಎಷ್ಟೊಂದು ಸಲ ನಾನು ಎಮೋಷ್ನಲಿ ವೀಕ್ ಆಗಿರೋವಾಗ ನನ್ನ ಕೈ ಕೊಟ್ಬಿಟ್ಟು ಕೈ ಬಿಟ್ಬಿಟ್ಟು ಓಡೋಗಿದ್ದಾರೆ. ಅದೂ ನಿಮ್ಗೆ ಗೊತ್ತಿಲ್ಲ. ಅವಾಗೆಲ್ಲ ನನ್ನ ಪಕ್ಕದಲ್ಲಿ ನಮ್ಮ ಮಾವನೇ ನಿಂತ್ಕೊಂಡು ಸಪೋರ್ಟ್ ಸಿಸ್ಟಮ್ ಆಗಿ ನನಗೆ ಹೆಲ್ಪ್ ಮಾಡಿರೋದು, ನನ್ನ ಮೋಟಿವೇಟ್ ಮಾಡಿರೋದು. ನಾನು ಇದ್ದೀನಿ ನಿನ್ನ ಪಕ್ಕದಲ್ಲಿ, ನನಗೋಸ್ಕರ ನೀನು ಈ ಮಕ್ಕಳನ್ನ ಬೆಳೆಸಬೇಕು, ನಾನು ಅವ್ರು ದೊಡ್ಡವರಾಗೋದನ್ನು ನೋಡಬೇಕು, ನಾನು ಒಂದು ಪ್ರೌಡ್ ಫೀಲ್ ಮಾಡಬೇಕು, ನಾನು ಈ ಹುಡುಗಿನ ಬೆಂಗಳೂರಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ, ಮದುವೆ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೀನು ನಟವಾಗಿ ನೀನು ನಿನ್ನ ಮಕ್ಕಳನ್ನ ಬೆಳೆಸಿ, ನನ್ನ ಮಕ್ಕಳನ್ನ ಬಿಟ್ಬಿಡು, ಅವನು ಹಂಗೆ ಇರ್ತಾನೆ, ನೀನು ಆಮೇಲೆ ಸರಿ ಹೋಗಿಬಿಡ್ತಾನೆ, ಬಟ್ ನೀನು ಕೊರಗಬೇಡ, ಮಕ್ಕಳನ್ನ ಬೆಳೆಸೋದ್ರ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು ಅಂತ ನಮ್ಮ ಮಾವ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಈ ಒಂದು ಜರ್ನಿಯಲ್ಲಿ. ಈಗ ಒಂದು 4 ವರ್ಷದಿಂದ ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲನೂ ಮುಖ್ಯ ಕಾರಣ ನಮ್ಮ ಮಾವನೇ. ಅವರಿದ್ದಿದ್ರಿಂದನೇ ನಮ್ಮ ಒಂದು ಸಂಸಾರ ಚೆನ್ನಾಗಿರೋದು ಅಂತ ಹೇಳ್ಬೋದು. ಮತ್ತು ನಿನ್ನೆ ಬ್ಲಾಗಲ್ಲಿ ನಾನು ಜನರಲ್ ಆಗಿ ಅತ್ತೆ ಮತ್ತು ಸೊಸೆ ಜಗಳಕ್ಕೆ ಮೂಲ ಕಾರಣ ಏನಾಗಿರುತ್ತೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಅದ್ರ ಜೊತೆಗೇ ನಂದು ಮತ್ತು ನಮ್ಮ ಅತ್ತೆದು ಜಗಳ ಶುರು ಆಗೋದಕ್ಕೆ ಕಾರಣ ಏನು, ಅದು ಯಾಕೆ ಶುರು ಆಯಿತು, ಹೆಂಗೆ ಶುರು ಆಯಿತು ಅದ್ರ ಬಗ್ಗೆನೂ ಹೇಳಿದ್ದೀನಿ. ಈ ಥರ ಎಲ್ಲ ಜಗಳ ಆಯಿತು ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟಾಗಿ ಬೇರೆ ಮನೆ ಮಾಡಿಕೊಂಡು ಹೋಗಿರಲಿಲ್ಲ, ಅವ್ರ ಜೊತೆಯಲ್ಲೇ ಇದ್ದೆ. 2014 ನಮ್ಮ ಮಾವನ ಮನೆ ಸೇಲ್ ಮಾಡಿಬಿಟ್ರು. ತುಂಬ ಹಳೆ ಮನೆ ಆದ್ದರಿಂದ ಅವ್ರು ಸೇಲ್ ಮಾಡಿಬಿಟ್ಟು ಬೇರೆ 2 ಮನೆನ ಖರೀದಿ ಮಾಡಿದ್ರು. ಒಂದು ಚಿಕ್ಕದಾದ ಮನೇನ 1 BHK ಖರೀದಿ ಮಾಡಿದ್ರು, ಇನ್ನೊಂದು ಬಂದುಬಿಟ್ಟು 2 ಬೆಡ್ರೂಮ್ದು ಖರೀದಿ ಮಾಡಿದ್ರು. ಚಿಕ್ಕದಿರೋ ಮನೆ ಬಂದುಬಿಟ್ಟು ದೊಡ್ಡ ಮಗನಿಗೆ ಅಂತ ಖರೀದಿ ಮಾಡಿದ್ದು. ಅವ್ರಿಗೆ ಮದುವೆ ಆಗಿರಲಿಲ್ಲ ಆವಾಗ, ಇವಾಗ್ಲೂ ಸಹ ಅವ್ರಿಗೆ ಮದುವೆ ಆಗಿಲ್ಲ, ಅದು ಬೇರೆ ವಿಷಯ. ಸೊ ಆವಾಗ ಅವ್ರಿಗೆ ಆ ಮನೆಗೆ ಹೋಗಿ ಇರು ಅಂತ ಹೇಳಿದಾಗ ಅವ್ರು ಹಠ ಇಟ್ಕೊಂಡು ಬಿಟ್ಟಿದ್ರು, ನಾನಂತೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಮ ಮಾವ ನಮಗೆ ಆಪ್ಷನ್ ಕೊಟ್ಟರು, ನೀವು ಹೋಗಿ ಇರ್ತೀರಾ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ್ರು ಹ್ಞೂ ಅಂತ ಹೇಳಿದ್ರು. ಸೊ ಆವಾಗ ನಾವು ಹೋಗ್ಬಿಟ್ಟು ಆ ಮನೆಯಲ್ಲಿ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಅತ್ತೆ ಮಾವ ಮನೆ ತುಂಬ ದೂರ ಅಂತೂ ಇರಲಿಲ್ಲ, ಒಂದು 6 ಮನೆ ದಾಟಿನೇ ಅವ್ರ ಮನೆ ಇರ್ತಾಯಿತ್ತು. ಸೊ ಏನೇ ಒಂದು ಸೆಲೆಬ್ರೇಷನ್ಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು, ಎಲ್ಲನೂ ಅವ್ರ ಮನೆಯಲ್ಲೇ ನಾವು ಮಾಡ್ತಾ ಇದ್ದಿದ್ದು. ಬೇರೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವೇ ನಮ್ಮ ಪಾಡ್ಗೆ ಇದ್ದಿರಲಿಲ್ಲ, ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಮತ್ತು ನಮ್ಮ ನಾದಿನಿದು ಮದುವೆ ಫಿಕ್ಸ್ ಆಯಿತು. ಆವಾಗ ನಾನು ನಮ್ಮ ಯಜಮಾನ್ರೆ ದೊಡ್ಡವ್ರ ತನ ನಿಂತ್ಕೊಂಡು ಎಲ್ಲ ಮಾತುಕತೆಯಲ್ಲಿ ಮುಂದೆ ಇದ್ವಿ. ಯಾಕಂದರೆ ನಾನು ತುಂಬ ಔಟ್ಸ್ಪೋಕನ್ ಆದ್ದರಿಂದ, ಬೆಂಗಳೂರು ಹುಡುಗಿ ಆದ್ದರಿಂದ ಅವ್ರ ಕಡೆ ರಿಲೇಟಿವ್ಸು ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ಮ ಅತ್ತೆಗೆ ಅಷ್ಟು ಮಾತುಕತೆ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅವರು ಅಷ್ಟು ಎಜುಕೇಟೆಡ್ ಅಲ್ಲ, ಮನೇಲೇ ಇದ್ದು ಅವ್ರಿಗೆ ಅಷ್ಟು ಸೋಷಿಯಲ್ ಅವೇರ್ನೆಸ್ಸೂ ಇಲ್ಲ, ಯಾವಾಗ ಏನು ಮಾತಾಡಬೇಕು ಅದೂ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಸೊ ನಮ್ಮ ಜಗಳಕ್ಕೆ ಮೂಲ ಕಾರಣನೇ ಆ ಪರಿಸ್ಥಿತಿನೂ ಅಂತ ಹೇಳ್ಬೋದು. ಒಂದು ಎಜುಕೇಟೆಡ್ ಪಂಜಾಬಿ ಫ್ಯಾಮಿಲಿಯಲ್ಲಿ ಈ ಥರ ಜಗಳಗಳೆಲ್ಲನೂ ಆಗಲ್ಲ. ಒಬ್ಬರು ಕಾಮೆಂಟ್ ಮಾಡಿದರು, ಈ ಪಂಜಾಬಿ ಅವರೆಲ್ಲ ಹಿಂಗೆ ಹಂಗೆ ಅಂತ ಕಾಮೆಂಟ್ ಮಾಡ್ತಾಯಿದ್ರು. ಬಟ್ ನಮ್ಮ ನಾದಿನಿನೂ ನಾವು ಕೊಟ್ಟಿದ್ದೀವಿ ಮನೆಗೆ, ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ. ನಮ್ಮ ನಾದಿನಿನ ಅಡುಗೆ ಮಾಡಿ ತಿನ್ನಿಸ್ತಾರೆ, ಅವರ ಮೊಮ್ಮಗಳನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ನನಗೆ ಅದು ಬೇಕು ಇದು ಬೇಕು ಅಂತ ಕೂತಿದ್ದ ಕಡೆಯಲ್ಲೇ ಆರ್ಡ್ರ್ ಮಾಡಲ್ಲ, ಹಂಗೂ ಇದ್ದಾರೆ. ನಮ್ಮ ಅತ್ತೆದು ಏನು ಕತೆ ಅಂದರೆ, ಅವ್ರ ಪಾಪ ಒಂದು ಟಯರ್ಡ್ ಮಾಮ್ ಅಂತಲೇ ಹೇಳ್ಬೋದು. ನಾನು ನಿನ್ನೆ ಜನರಲಾಗಿ ಅತ್ತೆ ಸೊಸೆ ಜಗಳದಲ್ಲಿನೂ ಹೇಳಿದ್ದೀನಿ, ಒಬ್ಬೊಬ್ರು ಇರ್ತಾರಲ್ಲ, ನಾನು ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಬೆಳೆಸಿದ್ದೀನಿ, ಸೊಸೆ ಬಂದಮೇಲೆ ನಾನು ಇವಳ ಕೈಯಲ್ಲಿ ಇದೆಲ್ಲ ಮಾಡಿಸ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ. ಸೊ ಆ ಥರ ಒಂದು ಪೊಸಿಷನಲ್ಲಿ ನಮ್ಮ ಅತ್ತೆ ಇದ್ದರು. ಯಾಕಂದರೆ ಅವ್ರು ತುಂಬ ಟಯರ್ಡ್ ಆಗಿಬಿಟ್ಟಿರೋದು ಮಕ್ಕಳಿಗೆ ಮಾಡಿ 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 ಮಾಡಿ. ಸೊ ಅವರು ಎಕ್ಸ್ಪೆಕ್ಟೇಷನ್ಸು ಏನು ಇಟ್ಕೊಂಡಿದ್ರು ನನ್ನ ಮೇಲೆ ಆ್ಯಸ್ ಎ ಬಹು, ನಾನು ಅದಕ್ಕೆ ಸ್ವಲ್ಪ ಕ್ವಶನ್ಸ್ ಕೇಳಿದಾಗ ನಮ್ಮದು ಜಗಳ ಶುರು ಆಗಿಬಿಡ್ತಾ ಇತ್ತು. ಆ ಜಗಳ ನೆಕ್ಸ್ಟ್ ಲೆವೆಲ್ಗೂ ಹೋಗ್ತಾ ಇತ್ತು, ಯಾಕಂದರೆ ಅವರು ತಗ್ತಾ ಇರಲಿಲ್ಲ, ನಾನು ತಗ್ತಾ ಇರಲಿಲ್ಲ. ಸೊ ಆದ ಕಾರಣ
ಈಗ 2024 ನಂದು ಮತ್ತು ನಮ್ಮ ಅತ್ತೆದು ರ್ಯಾಪು ಯಾವ ಥರ ಇದೆ ಅಂತ ಹೇಳಿದ್ರೆ, ಮಾತಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ. ಅವ್ರು ಡೆಲ್ಲಿಯಲ್ಲಿದ್ದಾರೆ, ನಾನು ಚಂಡೀಗಢಲ್ಲಿ ಇರೋದು. ಮನೆಗೆ ಬಂದಾಗ ಚೆನ್ನಾಗಿ ಮಾತಾಡ್ತೀವಿ. ಒಂದೇ ಕಡೆ ಕೂತ್ಕೊಂಡು ಎಷ್ಟೆಲ್ಲ ಮಾತಾಡ್ತೀವಿ ಅಂದರೆ ನಮಗೆ ತಲೆನೋವು ಬಂದುಬಿಡುತ್ತೆ. ಒಂದು 4 ಟೈಮ್ ಟೀ ಮಾಡ್ಕೊಂಡು ಕುಡಿತೀವಿ, ಅದ್ರ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ, ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಬಟ್ ನಮ್ಮ ಅತ್ತೆದು ಏನು ಪ್ರಾಬ್ಲಮ್ ಅಂದರೆ, ನಮ್ಮ ಜೊತೆ ಇರೋವಾಗ ನಮ್ಮ ಕಡೆ ಆಗಿಬಿಡ್ತಾರೆ, ಡೆಲ್ಲಿಗೆ ಹೋದ್ಮೇಲೆ ಅವ್ರ ಕಡೆ ಆಗಿಬಿಡ್ತಾರೆ, ಅಂದರೆ ಅವ್ರ ಮಗಳ ಕಡೆ ಆಗಿಬಿಡ್ತಾರೆ. ಸೊ ಆ ಥರ ಇಲ್ಲಿ ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಸೊ ಅದರಿಂದ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಯಾಕಂದರೆ ನಾನು ಯಾರ ಹತ್ರನೂ ಕನೆಕ್ಟ್ ಆಗಬೇಕಂದ್ರೂ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತೀನಿ. ಬಟ್ ನಮ್ಮ ಅತ್ತೆ ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ ಇನ್ನೂ ನಮ್ಮ ಜೊತೆ ಅಂತಲೂ ಹೇಳ್ಬೋದು. ಅವ್ರ ಮಗಳ ಜೊತೆ ತುಂಬ ಕನೆಕ್ಟ್ ಆಗಿದ್ದಾರೆ, ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಅತ್ತೆ ಮನೆಗೂ ನಮ್ಮ ನಾದಿನಿ ಮನೆಗೂ ತುಂಬ ಹತ್ರನೇ, ಒಂದು 15 ನಿಮಿಷನೇ ಅಂತ ಹೇಳ್ಬೋದು. ಹೋಗ್ತಾ ಬರ್ತಾ ಇರ್ತಾರೆ, ಅವ್ರ ಮಗಳ ಜೊತೆ ತುಂಬ ಖುಷಿಯಾಗಿರ್ತಾರೆ. ಅಟ್ ದಿ ಎಂಡ್ ಅವ್ರು ಖುಷಿಯಾಗಿರೋದೇ ಮುಖ್ಯ ಅಲ್ವಾ. ನಮ್ಮ ಜೊತೆ ಇದ್ಬಿಟ್ಟು ಇಷ್ಟ ಇಲ್ದಿರ ಕಷ್ಟಪಟ್ಕೊಂಡು ಇರೋದಕ್ಕಿಂತನೂ ಅವ್ರು ಎಲ್ಲಿ ಖುಷಿಯಾಗಿರ್ತಾರೋ ಅದೇ ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ನಾನು ತುಂಬ ನನ್ನ ಕಡೆಯಿಂದ ಟ್ರೈ ಮಾಡಿದೆ. ಎಲ್ಲರೂ ಜಾಯಿಂಟ್ ಫ್ಯಾಮಿಲಿಯಾಗಿ ಒಂದೇ ಕಡೆ ಇರೋಣ, ನಿಮಗೂ ಏಜ್ ಆಗ್ತಾ ಇದೆ, ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲ, ನಮಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಸೊ ಅದೆಲ್ಲ ಥಿಂಕ್ ಮಾಡಿಬಿಟ್ಟು ಒಂದು ಪ್ಲಾಟ್ನ ತೊಗೊಂಡ್ಬಿಟ್ಬಿಟ್ಟು ಮನೆ ಕಟ್ಕೊಳ್ಳೋಣ, ಗಂಡು ಮಕ್ಕಳಿಗೆ ಮದುವೆ ಆಗಿಲ್ಲಲ್ಲ, ಅವ್ರಿಗೆ ಮೇಲೆ ರೂಮ್ಸ್ ಕೊಟ್ಬಿಡೋಣ, ನಾವು ಕೆಳಗಡೆ ಇರೋಣ ಅಂತ ಏನೇನೋ ನಾನು ನಮ್ಮ ಯಜಮಾನ್ರು ಐಡಿಯಾ ಕೊಟ್ಟರೆ ಅವ್ರಿಗೆ ಅದರಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಒಂದು ಅನಿಸಿಕೆ ಇತ್ತು. ಅವಾಗ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು 2020 ನಾವು ಫಸ್ಟ್ ಟೈಮು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಆವಾಗ ಕೋವಿಡ್ ಶುರು ಆಗಿಬಿಟ್ಟಿತ್ತು. ಒಂದು ವರ್ಷ ನನ್ನ ದೊಡ್ಡ ಮಗ ನಾರಾಯಣ ಸ್ಕೂಲಲ್ಲಿನೇ ಓದಿದ್ದು, ಆನ್ಲೈನ್ ಕ್ಲಾಸಲ್ಲೇ ಓದ್ತಾ ಇದ್ದ. ಅದಾದಮೇಲೆ ಕೋವಿಡಲ್ಲಿ ನಮ್ಮ ಮಾವನಿಗೆ ತುಂಬ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಆಗೋದು, ತುಂಬ ಅಂದರೆ ಕೆಮ್ತಾ ಇದ್ದರು, ಅಲ್ಲಿ ಇಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ, ಮಕ್ಕಳು ಬೆಳೆದಿತಾ ಇದ್ದಾರಾ ಏನು ಎತ್ತ ಅಂತ ತುಂಬ ಕಾಲ್ಸಲ್ಲಿ ಟೆನ್ಷನ್ ತೊಗೊತಾ ಇದ್ದರು. ಸೊ ಆವಾಗ ಅವ್ರದ್ದು ಹೆಲ್ತ್ ಕನ್ಸರ್ನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬೆಂಗಳೂರಿಂದ 1.5 ವರ್ಷದಲ್ಲೇ ಚಂಡೀಗಢಗೆ ಶಿಫ್ಟ್ ಆಗಿಬಿಟ್ವಿ. ಯಾಕಂದರೆ ನಮಗೆ ಡೆಲ್ಲಿ ಇಷ್ಟ ಇಲ್ಲ, ತುಂಬ ಕಂಜೆಸ್ಟೆಡ್ ಪ್ಲೇಸ್ ಅಲ್ವಾ ಡೆಲ್ಲಿ. ಅದೂ ಈಸ್ಟ್ ಡೆಲ್ಲಿ ಕಡೆ ಅಂತಲೂ ನೀವು ನೋಡಿದ್ರೆ ಅಷ್ಟೇ, ತುಂಬ ಪಾಪ್ಯುಲೇಷನ್ ಜಾಸ್ತಿ, ರೋಡ್ಗಳೆಲ್ಲ ಚಿಕ್ಕ ಚಿಕ್ಕದು, ಮನೆಗಳ ಮಧ್ಯೆ ಮಾರ್ಕೆಟು. ಸೊ ಅದೆಲ್ಲ ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ನಮ್ಮ ಯಜಮಾನ್ರಿಗೂ ಸಹ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂತಲೇ ನಾವು ಚಂಡೀಗಢ ಚೂಸ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಮಗೆ ನೇಚರ್ ಅಂದರೆ ತುಂಬ ಇಷ್ಟ. ಇಲ್ಲಿ ಅಷ್ಟು ಟ್ರಾಫಿಕ್ ಜಾಮ್ ಇರಲ್ಲ, ಮಾರ್ಕೆಟ್ಗೆ ಅಂತ ಡಿಫ್ರೆಂಟ್ ಸೆಕ್ಟರ್ಸ್ನ ಮಾಡಿದ್ದಾರೆ, ತುಂಬ ಓಪನ್ ಸ್ಪೇಸ್ ಇದೆ, ನೇಚರ್ ಇದೆ, ಬೆಟ್ಟಗಳಿವೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ನಮ್ಮ ಅತ್ತೆ ಮಾವ ಬಂದು ಹೋಗಿದ್ರು, ಅವ್ರಿಗೂ ತುಂಬ ಇಷ್ಟ ಆಯಿತು. ಇಲ್ಲಿಗೆ ಬಂದಮೇಲೂ ಸಹ ಅವ್ರಿಗೆ ಈ ಕಡೆ ಪಂಜಾಬ್ ಕಡೆ ಪ್ಲಾಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ತುಂಬ ಲೋ ರೇಟ್ ಇದೆ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅವರು ಹ್ಞೂ ಅಂತಾರೆ ಅಷ್ಟೇ, ಅಲ್ಲಿಗೆ ಹೋದ್ಮೇಲೆ ಹಾಂ ಅಂತಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಯಾವಾಗ್ಲೂ ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರಿಂದ ನಮಗೆ ಪ್ರಾಫಿಟ್ ಆಗಬಾರ್ದು ಅಂತ ಅವ್ರಿಗೆ ಮೈಂಡಲ್ಲಿದ್ದರೆ ನಮ್ಮಿಂದನೂ ಅವ್ರಿಗೂ ಪ್ರಾಫಿಟ್ ಆಗಬಾರ್ದಲ್ಲ. ಸೊ ಯಾರ್ಯಾರು ಮಾಡಿದ ಪುಣ್ಯ ಪಾಪಗಳು ಅವ್ರ ಜೊತೆ ಬರುತ್ತೆ. ಇವಾಗ ನಾನು ಕಷ್ಟಪಟ್ಟರೆ ನನಗೆ ಸುಖ ಅಂತೂ ಸಿಕ್ಕೇ ಸಿಗುತ್ತೆ ಅಲ್ವಾ. ಸೊ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಕಷ್ಟಪಟ್ಟಿದ ಮೇಲೆ ಅವ್ರ ಜೀವನನ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ನಾನು ನನ್ನ ಕೈಲಾದಷ್ಟು ನಮ್ಮ ಯಜಮಾನ್ರು ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಏನೋ ಒಂದು ಮಾಡ್ತಾ ಇರ್ತೀನಿ. ನನ್ನ ಮೈಂಡ್ ಅಂತೂ ಯಾವಾಗಲೂ ಫ್ರೀಯೇ ಇರಲ್ಲ. ಒಬ್ಬೊಬ್ರು ಹೇಳ್ತಾರಲ್ಲ, ಭಾರತೀಯನು ಖುಷಿಯಾಗಿರ್ತಾಳೆ, ರೀಲ್ಸಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ನನ್ನ ಲೈಫ್ ಸ್ಟೈಲು. ನನ್ನನ್ನು ನಾನು ಯಾವ ಥರ ಖುಷಿಯಾಗಿ ಇಟ್ಕೊಂಡ್ರೆ ನಮ್ಮ ಮಕ್ಕಳನ್ನ ನಮ್ಮ ಮನೇನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನನ್ನು ನಾನೇ ಎಂಟರ್ಟೈನ್ ಮಾಡ್ಕೊತೀನಿ. ಅದನ್ನು ನೋಡಿದ್ರೆ ಕೆಲವ್ರಿಗೆ ಇವಳು ತುಂಬ ಚೆನ್ನಾಗಿದ್ದಾಳೆ ಅಪ್ಪ, ನೋಡಪ್ಪ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾಳೆ, ಇವಳಿಗೆ ಯಾರು ಅತ್ತೆ ಮಾವ ಇಲ್ಲ, ಅತ್ತೆ ಮಾವ ಇಲ್ಲದೇ ಇರೋ ಮನೆಗಳೆಲ್ಲ ಹಿಂಗೆ ಸೊಸೆಗಳು ಹಂಗೆ ಹಿಂಗೆ ಅಂತಲೂ ಅನ್ಕೊತಾರೆ. ಸೊ ಅದಕ್ಕೆ ನಾನು ಇದೆಲ್ಲ ಸ್ಟೋರಿ ಹೇಳ್ತಾ ಇದ್ದೀನಿ. ಎಲ್ಲರ ಮನೆ ಕತೆ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಅತ್ತೇನೂ ಕೆಟ್ಟವರಲ್ಲ, ಎಲ್ಲ ಸೊಸೆನೂ ಒಳ್ಳೆಯವರಲ್ಲ, ಎಲ್ಲ ಸೊಸೆನೂ ಕೆಟ್ಟವರಲ್ಲ, ಎಲ್ಲ ಅತ್ತೇನೂ ಒಳ್ಳೆಯವರಲ್ಲ. ಸೊ ಈ ಒಂದು ಚಿಕ್ಕ ಮಾತಿನಿಂದ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಬರೋ ವ್ಲಾಗ್ಸಲ್ಲಿ ಯಾರು ನಮ್ಮ ಯಜಮಾನರು ತುಂಬ ಒಳ್ಳೆಯವರು, ನಾನು ಲಕ್ಕಿ ಅಂತ ಹೇಳಿದಾರಲ್ಲ, ಅವ್ರಿಗೆ ಒಂದು ಶಾಕ್ನ ಕೊಡ್ತೀನಿ, ಕಾಯ್ತಾ ಇರಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಯಾರು ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ನಾನು ಜೆನ್ಯೂನ್ ಆಗಿ ನನ್ನ ಸ್ಟೋರಿನ ಮತ್ತು ರಿಯಾಲಿಟಿನ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರ್ತೋಗಬೇಡಿ ಪ್ಲೀಸ್. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.